ಹಾಗಾದರೆ ವಾಟ್ ನೆಕ್ಸ್ಟ್ ಫಾರ್ ಜಗದೀಶ್ ಶೆಟ್ಟರ್ ಇನ್ BJP? ನೋಡಿ, BJPಗೆ ಬಂದಿದ್ದೇನೆ ಒಂದು ಗೌರವದಿಂದ ಪ್ರೀತಿ ವಿಶ್ವಾಸದಿಂದ ನಾನು ಬರ್ಮಾಡ್ಕೊಂಡಿದ್ದಾರೆ. ಆ ಪ್ರೀತಿ ವಿಶ್ವಾಸ ಗೌರವ ಇದ್ರೆ ಸಾಕು. ಮತ್ತು ನಾವು ಅನ್ನ ಕಂಡೀಷನಲ್ಲಿ ಬಂದಿದ್ದೇನೆ, ಯಾವುದೇ ನಿರೀಕ್ಷೆನೂ ನಾನು ಮಾಡಿಲ್ಲ. ಆ ಪ್ರೀತಿ ವಿಶ್ವಾಸ ಕಾಂಗ್ರೆಸ್ಸಲ್ಲೂ ಇತ್ತಲ್ಲ ಸರ್? ನೋಡ್ರಿ, ಒಂದು ಇಲ್ಲಿ ನಾವು ಏನು 30 ವರ್ಷದಿಂದ ಕೆಡರನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಆ ಕೆಡರು ಏನದೆ ಅವ್ರ ಮನಸ್ಸಲ್ಲಿರುವಂಥ ಪ್ರೀತಿ ವಿಶ್ವಾಸ ಅದು ಮತ್ತೆ ವಾಪಸ್ ಬರಬೇಕು ಅನ್ನುವಂಥ ಒಂದು ಭಾವನೆ, ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ನಾನು ಮಾಡಿದ್ದೀನಿ. ಇಲ್ಲೇ 34 ವರ್ಷದಿಂದ ಇಲ್ಲಿ ಬೆಳ್ಕೊಂಡು ಬಂದೀವಿ ನಾವು. ಹೌದು. ಆ ಮನೆಯಿಂದ ಅನಿವಾರ್ಯವಾದಂಥ ಕಾರಣಗಳಿಂದ ಹೊರಗೆ ಹೋಗುವಂಥ ಪರಿಸ್ಥಿತಿ ಬಂತು ನನಗೆ. ಆದರೆ ಈಗ ಅದೇ ಒಂದು ಪ್ರೀತಿ ವಿಶ್ವಾಸ ಮತ್ತೆ ಕರೆದು ಅದನ್ನೇ ಗೌರವ ಕೊಡ್ತೀವಿ ಅಂತ ಕರೆದಾಗ ನಾನು ಹೇಗೆ ನಿರಾಕರಣೆ ಮಾಡಬೇಕು? ಅದಕ್ಕೆ ಇಲ್ಲಿ ಬಂದಿದ್ದೇನೆ. ಇಡೀ ರಾಜ್ಯದಿಂದ ಎಲ್ಲ ಕಡೆ ಕಾಲ್ ಬರ್ತಾ ಇದ್ದಾವೆ, ಭಾಳಷ್ಟು ಅಭಿಮಾನದಿಂದ ಮಾತಾಡ್ತಾ ಇದ್ದಾರೆ, ನೀವು ಬಂದಿದ್ದು ಭಾಳ ಒಳ್ಳೇದಾಯ್ತು ರೀ, ನಾವೇನೋ ಕಳ್ಕೊಂಡಿದ್ವಿ ಮತ್ತೆ ನಮ್ಗೆ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಎಸ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು BJPಗೆ ಅತಿ ದೊಡ್ಡ ಶಕ್ತಿ. ಕರ್ನಾಟಕ BJP ಕಂಡಂಥ ಅತಿ ಕೆಲವೇ ನಾಯಕರುಗಳಲ್ಲಿ, ಅತಿ ಅಗ್ರಪಂಥಿಯಲ್ಲಿ ಬರುವ ನಾಯಕರುಗಳಲ್ಲಿ ಯಡಿಯೂರಪ್ಪನವರ ನಂತರ ನಿಮ್ಮ ಹೆಸರು ಕೂಡ ಇದ್ದೇ ಇರುತ್ತೆ. ನಿಮ್ಮ ಶಕ್ತಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ BJPಗೆ ತನ್ನ 25 ಸೀಟ್ಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ಪ್ರಮುಖ ಕಾರಣ ಆಗುತ್ತೆ ಅಂತ ನಿಮ್ಗನ್ಸುತ್ತೆ? ನೋಡ್ರಿ, ಅದಕ್ಕಾಗಿ ನಾನು ನಿನ್ನೆ ಕೇಂದ್ರದ ವರಿಷ್ಠರನ್ನು ಭೇಟಿಯಾದಾಗ ಅಲ್ಲಿ ಪತ್ರಿಕಾಗೋಷ್ಠಿ ಅಡ್ರೆಸ್ ಮಾಡುವಾಗ ಮತ್ತೆ ಗೌರವ ವಾಪಸ್ಸಿ ಈ ಸಂದರ್ಭದಲ್ಲಿ ನಂದು ಗುರಿ ನರೇಂದ್ರ ಮೋದಿಯವರ ನಾಯಕತ್ವ. ಅವ್ರ ನಾಯಕತ್ವದಲ್ಲಿ ದೇಶ ಬಲಿಷ್ಠ ಆಗ್ತಾ ಇದೆ. ಮತ್ತೊಮ್ಮೆ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಆ ಗುರಿ ಸಾಧನೆ ಮಾಡುವ ಸಲುವಾಗಿ BJPಯನ್ನು ಅಧಿಕಾರಕ್ಕೆ ತರುವ ಸಲುವಾಗಿ ಕೇಂದ್ರದಲ್ಲಿ ನನ್ನ ಕಡೆಯಿಂದ ಏನೊಂದು ಅಳಿಲು ಸೇವೆ, ಯಾಕಂದ್ರೆ ನಂದಿನ ಎಲ್ಲವೂ ಅಂತ ನಾನು ತಿಳ್ಕೊಂಡಿಲ್ಲ, ನನ್ನ ಒಂದಿಷ್ಟು ಅಳಿಲು ಸೇವೆ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಅದಕ್ಕಾಗಿ BJPಗೆ ಮತ್ತೆ ಮರಳಿ ಬರ್ತಾ ಇದ್ದೇನೆ. ಯಾವ ರೀತಿ ಪಕ್ಷದವರು ಉಪಯೋಗ ಮಾಡ್ಕೊತಾರೆ ಅದ್ರ ಪ್ರಕಾರ ನಾನು ನಡೀತೇನೆ.